ನಮಸ್ಕಾರ, ಹೇಗಿದ್ದೀರಿ? ನನ್ನ ಜೊತೆಗೆ ಬಿಜೆಪಿಯ ವಕ್ತಾರರು ಹಾಗೂ ಶಾಸಕರು ಸಿ.ಟಿ. ರವಿ. ನೇರವಾದಂಥ ಮಾತು, ನೇರ ಮಂಥನ, ನೇರ ಪ್ರಶ್ನೆ, ನೇರ ಚರ್ಚೆ, ನೇರ ಉತ್ತರ. ಸುಮಾರು ವಿಷಯಗಳ ಬಗ್ಗೆ ಅವರ ಹತ್ರ ಬಹಳ ಮುಖ್ಯವಾಗಿ ಮಾತನಾಡಬೇಕಾಗಿದೆ. ಎಲೆಕ್ಷನ್ನ ಬಗ್ಗೆ, ಪ್ರಣಾಳಿಕೆ ಬಗ್ಗೆ, ಮುಂದಿನ ಹಾದಿಯ ಬಗ್ಗೆ, ಭವಿಷ್ಯದ ಬಗ್ಗೆ, ಇವೆಲ್ಲದರ ಬಗ್ಗೆ. ಲೆಟ್ ಅಸ್ ವೆಲ್ಕಮ್ ಹಿಮ್ ಟು ದಿ ಶೋ. ಸಿ.ಟಿ. ರವಿ ಅವರೇ, ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚುನಾವಣೆ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ, ಆದರೆ ದೇವರು ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ, ಚೆನ್ನಾಗಿದ್ದೀನಿ. ತುಂಬ ಓಡಾಡ್ತಾ ಇದ್ದೀರಿ? ಓಡಾಡಲೇಬೇಕು. 5 ವರ್ಷಕ್ಕೊಂದು ಸರಿ ಬರೋ ಚುನಾವಣೆ, ಇದು ದೇಶ ಗೆಲ್ಲೋ ಚುನಾವಣೆ. ದೇಶ ಸೋಲ್ಬಾರ್ದು ಅಂದರೆ ಬಿ ಜೆ ಪಿ ಗೆಲ್ಲಬೇಕು ಅಂದ್ರೇನು? ಒಂದು ಯೋಗ್ಯ ನಾಯಕತ್ವ ದೇಶಕ್ಕೆ ಸಿಗದೇ ಇದ್ದರೆ ದೇಶ ಸೋಲುತ್ತೆ. ತನಗೇನಾರು ಲಾಭ ಆಗಬೇಕು, ಕುಟುಂಬಕ್ಕೆ ಲಾಭ ಆಗಬೇಕು, ಜಾತಿಗೆ ಲಾಭ ಆಗಬೇಕು ಅನ್ನೋರಿಗಿಂತ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತ ಯೋಚನೆ ಮಾಡೋ ಲೀಡರ್ಶಿಪ್ ಇದೆಯಲ್ಲ, ಅದರಿಂದ ದೇಶ ಗೆಲ್ಲುತ್ತೆ. ಅದಕ್ಕಾಗಿ ದೇಶ ಗೆಲ್ಲೋ ಚುನಾವಣೆ. ಅದು ಪ್ರಧಾನಮಂತ್ರಿ ಮೋದಿ ಅವರಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ. ಸದ್ಯದ ಸ್ಥಿತಿಯಲ್ಲಿ ಇನ್ಯಾರಿದ್ದಾರೆ ಹೇಳಿ? ಮಹಾಗಠಬಂಧನ್ ಎಲ್ರಿಗೂ ಪರ್ಸ್ನಲ್ ಅಜೆಂಡಾ. ಕೆಲವರು ಜೈಲಿಗೆ ಹೋಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ರಾಜಕಾರಣ, ಕೆಲವರು ಹಣ ಲೂಟಿ ಹೊಡೆಯೋದಕ್ಕೆ ರಾಜಕಾರಣ, ಕೆಲವರಿಗೆ ತನ್ನ ಕುಟುಂಬದ ಕೈಲಿ ಅಧಿಕಾರ ಇರಬೇಕು ಅಂತ ರಾಜಕಾರಣ. ಆದರೆ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತ ರಾಜಕಾರಣ ಮಾಡುವಂಥವ್ರು ಬೆರಳೆಣಿಕೆಯಷ್ಟು ಜನ. ಅದರಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ನರೇಂದ್ರ ಮೋದಿಯವರು. ಬಿ ಜೆ ಪಿಯವರು ಭಾಳ ಸಲ ಒಂದು ಮಾತು ಹೇಳ್ತಾರೆ, ಕಳೆದ 60-70 ವರ್ಷಗಳಲ್ಲಿ ದೇಶ ಮುಂದುವರಿಲೇ ಇಲ್ಲ, ದೇಶ ಅಸ್ತಿತ್ವವನ್ನೇ ಪಡೆದುಕೊಳ್ಳಿಲ್ಲ, 5 ವರ್ಷದಲ್ಲಿ ಮಾತ್ರ ದೇಶ ಪ್ರಗತಿ ಕಾಣ್ತು ಅಂತ. ಈ 5 ವರ್ಷದಲ್ಲಿ ಮಾಡಿದ ಸಾಧನೆ ಇದೆಯಲ್ಲ, ಅದು 60 ವರ್ಷದ ಸಾಧನೆಯನ್ನು ಮೀರಿಸಿದ್ದು. ಏನೂ ಮಾಡಲಿಲ್ಲ ಅಂತ ಹೇಳೋದಿಲ್ಲ ನಾನು, ಮಾಡಿದ್ದಾರೆ. ಆದರೆ ಅದನ್ನು ಮೀರಿಸಿದ ಸಾಧನೆಯನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಏನು ಮಾಡಲಿಲ್ಲ ಅಂತ ಹೇಳೋದಾದರೆ ನಮ್ಮಗಳ ಅಸ್ತಿತ್ವವೇ ಇರ್ತಾ ಇರಲಿಲ್ವಲ್ಲ ದೇಶದಲ್ಲಿ. ಅವರು ಭ್ರಷ್ಟಾಚಾರದ ಜೊತೆ ಕೆಲವರು ಮಾಡಿದ್ರು, ಭ್ರಷ್ಟಾಚಾರವಿಲ್ಲದೆ ಮಾಡಿದ್ರು. ಅವರಿಗಿಂತ ಹೆಚ್ಚು ಪ್ರಾಮಾಣಿಕವಾಗಿ, ಹೆಚ್ಚು ದಕ್ಷತೆಯಿಂದ ಸಾಮಾನ್ಯ ಜನರಿಗೆ ರೀಚ್ ಆಗೋ ನಿಟ್ಟಿನಲ್ಲಿ ನಿಮಗೆ ನೆನಪಿರ್ಬೇಕು, 1986 ರಾಜೀವ್ ಗಾಂಧಿ ಒಂದು ಮಾತು ಹೇಳಿದರು. ಕೇಂದ್ರದಿಂದ 100 ರೂಪಾಯಿ ಕಳಿಸಿದರೆ ಲಾಸ್ಟ್ ಮ್ಯಾನಿಗೆ, ಕಟ್ಟಕಡೆಯ ಮನುಷ್ಯನಿಗೆ ತಲುಪೋದು 15 ರೂಪಾಯಿ ಮಾತ್ರ ಅಂತ. ಆದರೆ ಕೇಂದ್ರದಿಂದ 100 ರೂಪಾಯಿ ಕಳಿಸೋದನ್ನು ಲಾಸ್ಟ್ ಮ್ಯಾನಿಗೆ 100 ರೂಪಾಯಿನೂ ತಲುಪೋಂಗೆ ಮಾಡಿದ್ದು ಮೋದಿಯವ್ರ ಸಾಧನೆ. ವಾಟ್ ಈಸ್ ದ ಮೂಡ್ ಆಫ್ ದಿ ನೇಷನ್ ನಿಮ್ಮ ಪ್ರಕಾರ? ಟ್ರೆಂಡೇ ಮೋದಿ ಅಂತಾರೆ. ನೀವು 10 ಜನರಿಗೆ ಮೈಕ್ ಹಿಡೀರಿ, 8 ಜನ ಮೋದಿ ಅಂತಲೇ ಹೇಳ್ತಾರೆ, 2 ಜನ ಯಾರು ಬೇಡ ಅಂತಾರೆ ಗೊತ್ತಾ? ಬಿ ಜೆ ಪಿನ ಐಡಿಯಾಲಜಿ ಕಾರಣಕ್ಕೆ ವಿರೋಧಿಸೋರು. ಪರ್ಸ್ನಲ್ ಬೆನಿಫಿಟ್ ಅವರಿಗೂ ಆಗಿದೆ, ಅವರಿಗೂ ಗೊತ್ತು ದೇಶಕ್ಕೆ ಲಾಭ ಆಗಿದೆ ಮೋದಿಯವ್ರು ಬಂದ ಮೇಲೆ ಅಂತ. ಆದರೆ ಅವ್ರು ಬಿ ಜೆ ಪಿ ಐಡಿಯಾಲಜಿನ ವಿರೋಧಿಸ್ತಾರೆ, ಅದಕ್ಕಾಗಿ ಮೋದಿನ ವಿರೋಧಿಸ್ತಾರೆ. ಅಥವಾ ತಪ್ಪು ಕಲ್ಪನೆಯಿಂದ ಮೋದಿಯವ್ರನ್ನ ವಿರೋಧಿಸ್ತಾರೆ. ಯಾವ ತಪ್ಪು ಕಲ್ಪನೆ? ತಪ್ಪು ಕಲ್ಪನೆ ಅಂದರೆ ನಮ್ಮದು ಬಿ ಜೆ ಪಿ ಅಂದರೆ ಹಿಂದುತ್ವ. ನಿಜ, ನಾವು ಹಿಂದುತ್ವ ಪ್ರಖರ ರಾಷ್ಟ್ರೀಯವಾದಿಗಳು. ಕೆಲವರಿಗೆ ಭಯೋತ್ಪಾದಕರನ್ನು ವಿರೋಧ ಮಾಡಿದ್ರೆ ಯಾವುದೋ ಒಂದು ಜನಾಂಗನೇ ವಿರೋಧ ಮಾಡಿದ್ವಿ ಅಂತ ಅನಿಸ್ಬಿಡುತ್ತೆ ಅವರಿಗೆ. ಅದಕ್ಕಾಗಿ ನಮ್ಮನ್ನು ವಿರೋಧ ಮಾಡ್ತಾರೆ. ನಾವು ಭಯೋತ್ಪಾದಕರನ್ನಷ್ಟೇ ವಿರೋಧ ಮಾಡೋದು. ನಾವು ಒಂದು ಸಮುದಾಯ, ಒಂದು ಜನಾಂಗನ ಅಲ್ಲ. ಕಾಕತಾಳೀಯ ಭಯೋತ್ಪಾದಕರು ಒಂದು ಸಮುದಾಯಕ್ಕೆ ಸೇರಿದರೆ ಅದು ನಮ್ಮ ತಪ್ಪಲ್ಲ. ಆ ಸಮುದಾಯದ ಒಳಗೆ ಮಂಥನ ನಡಿಬೇಕಾಗಿದೆ, ಚರ್ಚೆ ನಡಿಬೇಕಾಗಿದೆ. ರಾಷ್ಟ್ರೀಯವಾದವನ್ನು ಒಂದು ಪೊಲಿಟಿಕಲ್ ಗೇಮ್ ಪ್ಲ್ಯಾನ್ ಆಗಿ ಬಿ ಜೆ ಪಿ ಬಳಸ್ಕೊಳ್ತಾ ಇದೆ, ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದೆ. ಯೋಧರ ಕೆಲಸವನ್ನು ಬಿ ಜೆ ಪಿ ತನ್ನ ಕ್ರೆಡಿಟ್ಗೆ ಪಡೆದುಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದೆ. ರಾಷ್ಟ್ರೀಯವಾದ ಎಲ್ಲ ಕ್ಷೇತ್ರದಲ್ಲೂ ಇರಬೇಕಾಗಿರೋದು. ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿರಬೇಕು. ರಾಜಕೀಯ ಕ್ಷೇತ್ರದಲ್ಲಿ ಯಾವುದಿದೆ? ಜಾತಿ ಇದೆ, ಹಣ ಇದೆ, ಒಡೆದಾಳ್ತಕ್ಕಂಥ ನೀತಿ ಇದೆ. ಒಡೆದಾಳುವ ನೀತಿ ದೇಶವನ್ನು ದುರ್ಬಲಗೊಳಿಸುತ್ತೆ. ರಾಷ್ಟ್ರೀಯವಾದ ದೇಶವನ್ನು ಸಂಘಟಿತ ಕಡೆಗೆ ತಗೊಂಡೋಗುತ್ತೆ ಮತ್ತು ದೇಶಕ್ಕೆ ಶಕ್ತಿ ಕೊಡುತ್ತೆ. ನಾನು ಕೂಡ ಒಬ್ಬ ರಾಷ್ಟ್ರ ಪ್ರೇಮಿ, ಇನ್ನೊಂದು ನನಗೂ ದೇಶವೇ ಮೊದಲು. ಬಟ್ ಆರ್ ಯು ಯೂಸಿಂಗ್ ದಿಸ್ ನ್ಯಾಷನಲಿಸಮ್ ಫಾರ್ ದಿ ಸೇಕ್ ಆಫ್ ವೋಟ್ಸ್? ದಿಸ್ ಇಸ್ ದಿ ಬಿಗ್ ಕ್ವೆಶ್ಚನ್. ಜನ ಕೇಳ್ತಿರೋದು, ಇವತ್ತು ಭಾಳ ಜನ ಕೇಳ್ತಿರೋದು, ಮತ್ತು ಕಾಂಗ್ರೆಸ್ ಆದಿಯಾಗಿ ಬೇರೆ ಬೇರೆ ಎಡಪಕ್ಷಗಳು ನಿಮ್ಮ ಮೇಲೆ ಆರೋಪ ಮಾಡ್ತಿರೋದು ಇದನ್ನೇ ಇವತ್ತು. ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಪರ್ಸನ್ ಲಾಸ್ಟ್. ಆದರೆ ಕೆಲವರಿಗೆ ಫ್ಯಾಮಿಲಿ ಫಸ್ಟ್, ಕ್ಯಾಸ್ಟ್ ನೆಕ್ಸ್ಟ್, ನೇಷನ್ ಲಾಸ್ಟ್. ಅದು ಬಹಳ ಅಪಾಯಕಾರಿ. ಕಾಂಗ್ರೆಸ್ ಪ್ರಣಾಳಿಕೆ ನೋಡಿದ್ರೆ ನೀವು, ಅವರು ದೇಶದ್ರೋಹಕ್ಕೆ ಸಂಬಂಧಪಟ್ಟಂಥ 124A ಕಲಮನ್ನು ರದ್ದುಪಡಿಸ್ತೀವಿ ಅಂತ ಹೇಳಿದ್ದಾರೆ. ಯಾರ ಪರವಾಗಿ ಅದು? ಪಾಕಿಸ್ತಾನದವ್ರ ಪರವಾಗ, ನಕ್ಸಲರ ಪರವಾಗ, ಭಯೋತ್ಪಾದಕರ ಪರವಾಗ? ಯಾರ ಪರವಾಗಿದು? ಅಕಸ್ಮಾತ್ ಅಲ್ಲೊಂದು ಇಲ್ಲೊಂದು ಅಮಾಯಕರಿಗೆ ಏನಾರು ಆ ಕೇಸ್ನೊಳಗೆ ಸಿಗಾಕೊಂಡಿದ್ರೆ ಅದು ಇಂಡಿವಿಜುವಲಿ ನೋಡಬೇಕು. ಅದನ್ನು ಇಡೀ ಕೇಸ್ನೇ, ಇಡೀ ಸೆಕ್ಷನ್ನೇ ನಾವು ವಾಪಸ್ ತೆಗಿತೀವಿ ಅಂತ ಹೇಳಿದ್ರೆ, IPCನೇ ವಾಪಸ್ ತೆಗಿತೀವಿ ಅಂತ ಹೇಳಿದ್ರೆ ಏನು ಮೂಡು ಅವ್ರದ್ದು? ಆ್ಯಂಟಿ ನ್ಯಾಷನಲ್ ಮೂಡು. ಸೈನಿಕರ ಕ್ರೆಡಿಟ್ ಸೈನಿಕರಿಗೆ ಕೊಡೋದು ನಾವು. ಪೊಲಿಟಿಕಲ್ ಲೀಡರ್ಶಿಪ್ಪಿಗೆ ಸಿಗಬೇಕಾದದ್ದು ಪೊಲಿಟಿಕಲ್ ಲೀಡರ್ಶಿಪ್ಪಿಗೆ ಸಿಗಬೇಕು. ಹಿಂದೆ ಸೈನಿಕರಿಗೆ ತಾಕತ್ತಿರಲಿಲ್ವಾ? ನಮ್ಮ ಸೈನಿಕರಿಗೆ ಯಾವತ್ತೂ ತಾಕತ್ತು ಕಡಿಮೆ ಆಗಿಲ್ಲ. 1942 ವಾರ್ ತೊಗೊಳ್ಳಿ, 1962 ವಾರ್ ತೊಗೊಳ್ಳಿ, 1965 ವಾರ್ ತೊಗೊಳ್ಳಿ, 1971 ವಾರ್ ತೊಗೊಳ್ಳಿ, ಕಾರ್ಗಿಲ್ ವಾರ್ ತೊಗೊಳ್ಳಿ.
ಯಾವತ್ತೂ ನಮ್ಮ ಸೈನಿಕರು ಬೆನ್ನು ತೋರಿಸಿಲ್ಲ, ಸೋತಿರೋದೇನು ಪೊಲಿಟಿಕಲ್ ಲೀಡರ್ಶಿಪ್ಪು. ಮನಮೋಹನ್ ಸಿಂಗ್ ಪೆನ್ನಲ್ಲಿ ಇಂಕಿರಲಿಲ್ವಾ? ಪೆನ್ನಲ್ಲಿ ಇಂಕಿತ್ತು, ಆದರೆ ಎದೆಯಲ್ಲಿ ದಮ್ಮಿರಲಿಲ್ಲ. ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಪೆನ್ನಲ್ಲಿ ಇಂಕೂ ಇದೆ, ಎದೆಯಲ್ಲಿ ದಮ್ಮೂ ಇದೆ, ನಮ್ಮ ಸೈನಿಕ ತಾಕತ್ತೂ ಇದೆ. ಘಟಬಂಧನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲಿದೆ ಘಟಬಂಧನ್? ಇರೋ 2 ಪಾರ್ಟಿ ಕರ್ನಾಟಕದೊಳಗೆ ದಳ ಕಾಂಗ್ರೆಸ್ಸು ಅವರೇ ಹೊಂದಾಣಿಕೆ ಆಗಿಲ್ಲ. ಮಂಡ್ಯದಲ್ಲಿ ಕಾಂಗ್ರೆಸ್ ಬಾವುಟ ಹಿಡಿದು ಇಂಡಿಪೆಂಡೆಂಟ್ ಪರ ಕೆಲಸ ಮಾಡ್ತಾರೆ. ಮೈಸೂರಿನಲ್ಲಿ JDS ಕಾರ್ಯಕರ್ತ ಸಭೆಯಲ್ಲಿ ಮೋದಿ ಅಂತ ಕೂಗ್ತಾರೆ. ಎಲ್ಲಿದೆ ರೀ ಹೊಂದಾಣಿಕೆ? ಹೊಂದಾಣಿಕೆ ಏನಿದ್ರು ಕುರ್ಚಿದು. ಆ ಕುರ್ಚಿಯ ಹೊಂದಾಣಿಕೆ ಕೆಲವರಿಗೆ ಮಾತ್ರ ಸೀಮಿತ, ಕಾರ್ಯಕರ್ತರಿಗೂ ಅಲ್ಲ, ಲೀಡ್ರಿಗೂ ಅಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು BJP ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ, JDS ಕಾರ್ಯಕರ್ತರು BJP ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಅವ್ರನ್ನ ಮೆಚ್ಚೇನೆ. ಅವರಿಗೂ ಗೊತ್ತಿದೆ ದೇಶಕ್ಕೆ ಯಾವುದು ಬೇಕು ಅಂಥೇಳಿ. ಆ ದೇಶಕ್ಕೆ ಯಾವುದು ಬೇಕು ಅಂತ ಗೊತ್ತು. ಯಾವ ಸಂದರ್ಭದಲ್ಲಿ ಕುಮಾರಣ್ಣ ಅಂದರು ಕುಮಾರಣ್ಣ ಅಂತ ಅಂದಿದ್ದಾರೆ, ಯಾವ ಸಂದರ್ಭದಲ್ಲಿ ದೇವೇಗೌಡರು ಅಂದರು ದೇವೇಗೌಡರು ಅಂತ ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಂದರು ಸಿದ್ದರಾಮಯ್ಯನವ್ರನ್ನ ಜೈ ಅಂದಿದ್ದಾರೆ. ಆದರೆ ದೇಶಕ್ಕೆ ಜೈ ಅನ್ನೋ ಟೈಮ್ನಲ್ಲಿ ಅವರಿಗೂ ಗೊತ್ತು ದೇಶ ಗೆಲ್ಲಬೇಕು ಅಂದರೆ ಮೋದಿ ಲೀಡರ್ಶಿಪ್ ಬೇಕು ಅಂತ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಈಗ ಘಟಬಂಧನ ಅಂತಕ್ಕಂಥದ್ದು ಕೇವಲ ಫೋಟೋಕ್ಕೆ ಫೋಸ್ ಕೊಡುವ ಒಂದು ನಡೆದು ಹೋದ ಘಟನೆ. ಈಗ ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಯಾರ್ಯಾರು ಕೈ ಹಿಡ್ಕೊಂಡಿದ್ರು, ಯಾರ್ಯಾರು ಹಿಡ್ಕೊಂಡಿದ್ದಾರೆ? ಈಗ ಕೇರಳದಲ್ಲಿ ಕಾಂಗ್ರೆಸ್ಸು ಕಮ್ಯುನಿಸ್ಟು ಪರಸ್ಪರ ಜಿದ್ದಿಗೆ ಬಿದ್ದಿದ್ದಾವೆ. ಆಂಧ್ರದಲ್ಲಿ TDP ಚಂದ್ರಬಾಬು ನಾಯ್ಡು ಅವರು ಕಾಂಗ್ರೆಸ್ನ ಬಿಟ್ಟು ಹಾಕಿ ಆಯಿತು. ಮಮತಾ ಕಾಂಗ್ರೆಸ್ನ ಹೊರಗಡೆ ಇಟ್ಟಾಯಿತು. ಅಲ್ಲಿ ಮಮತಾ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಎಲ್ಲ ಬೇರೆ ಬೇರೆಯೇ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಸಮಾಜವಾದಿ ಪಾರ್ಟಿ ಮತ್ತು ಮಾಯಾವತಿ ಕಾಂಗ್ರೆಸ್ನ ಹೊರಗಿಟ್ಟಾಯಿತು. ಎಲ್ಲಿದೆ ಘಟಬಂಧನು? ಮೇ 23 ಆದಮೇಲೆ ಟೈಮ್ ಬಾಂಬ್ ಸ್ಫೋಟ ಆಗುತ್ತೆ ಅಂತ ಹೇಳಿದ್ದೀರಿ. ನಾನಲ್ಲ ಹೇಳಿದ್ದು, ಸಿದ್ದರಾಮಯ್ಯನವರು ಯಾರು ಹಾಸನಿಂದ ಕಾಂಗ್ರೆಸ್ಸಿಗರು, ಮೈಸೂರಿನಿಂದ ಕಾಂಗ್ರೆಸ್ಸಿಗರು, ಮಂಡ್ಯದಿಂದ ಕಾಂಗ್ರೆಸ್ಸಿಗರು ದೂರ ಎಳ್ಕೊಂಡು ಹೋದರು. ನಮಗೆ ಈ ಜನತಾದಳದವ್ರ ಕಾಟ ಜಾಸ್ತಿ ಆಗಿದೆ ಅಂತ ಅವ್ರಿಗೆ ಹೇಳಿದ್ದು, ತಡ್ಕೊಳ್ರಯ್ಯ ನಾನು ಮೇಡಮ್ಗೆ ಹೇಳಿದ್ದೀನಿ ಈ ಲೋಕಸಭೆ ಚುನಾವಣೆವರೆಗೂ ಮಾತ್ರ ಅಂತ ಅವರು ಹೇಳಿದ್ದಾರೆ, ಅಲ್ಲಿವರೆಗೂ ಸ್ವಲ್ಪ ಸುಮ್ಮನಿರಿ ಅಂಥೇಳಿ. ಆದರೆ BJPಯವರು ಯಡಿಯೂರಪ್ಪನವರ ಆದಿಯಾಗಿ 25-30 ಸಲ ಹೇಳಿದ್ದಾರೆ, ಡೆಡ್ಲೈನ್ಗಳನ್ನು ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ, ಟೈಮ್ ಬಾಂಬ್ ಬಂದಿದ್ದಾರೆ. ನೀವು ಮಾಡ್ತಿರುವ ಆಪರೇಷನ್ನ ಪ್ರತಿಫಲವಾಗಿ ಹೀಗಾಗೋಗುತ್ತೆ ಅನ್ನೋ ನಂಬಿಕೆ ನಿಮ್ಮದು, BJPಯವರದ್ದು? ಇಲ್ಲ ನೋಡಿ, ಯಾವಾಗಲೂ ಕಾಯಿಲೆಯ ಲಕ್ಷಣ ಮೇಲ್ನೋಟಕ್ಕೆ ಕಂಡು ಬಂದ ತಕ್ಷಣವೇ ಪೇಷಂಟು ಡೆತ್ ಆಗ್ತಾನೆ ಅಂತ ಅಂದ್ಕೊಳ್ಳೋಂಗಿಲ್ಲ. ಕಾಯಿಲೆ ಬರ್ತಾಯಿತ್ತು, ಆದರೆ ಕಾಯಿಲೆ ತೀವ್ರ ಆಗ್ತಾ ಬಂದಂಗೆ ರೋಗಿಯ ಲಕ್ಷಣ ನೋಡಿದಾಗ ಡಾಕ್ಟ್ರಿಗೂ ಅನಿಸುತ್ತೆ ಇನ್ನು ಟ್ರೀಟ್ಮೆಂಟ್ ಮಾಡಿ ಪ್ರಯೋಜನ ಇಲ್ಲ ಅಂತ. ಫಸ್ಟು ಟ್ರೀಟ್ಮೆಂಟು ಹೇಳ್ತಾ ಇರ್ತಾರೆ ಬದುಕಿಸೋದಕ್ಕೆ. ಯಾವ ಮೆಡಿಷನ್ನು ವರ್ಕೌಟ್ ಆಗದೇ ಇದ್ದಾಗ ಆಗ ಪೇಷಂಟು ಇನ್ನೇನು ಹೋಗೋದೇ ಗ್ಯಾರಂಟಿ ಅಂತ ಆಗುತ್ತೆ. ಈಗ ಇಲ್ಲಿ ಈ ಸರ್ಕಾರದಲ್ಲಿ ಯಾವ ಮೆಡಿಷನ್ನು ವರ್ಕೌಟ್ ಆಗದೇ ಇರುವಂಥ ಪೇಷಂಟ್ ಸ್ಥಿತಿಗೆ ಸರ್ಕಾರ ಬಂದು ತಲುಪಿಟ್ಟಿದೆ. ನಿಮಗೆ ಪೇಷಂಟ್ನೇ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಇದುವರೆಗೂ. ನಿಮ್ದು ರೆಸಾರ್ಟ್ ಪಾಲಿಟಿಕ್ಸ್. ಎಷ್ಟು ಸಲ ಪೇಷಂಟ್ ಅಂತೀರಿ, ಎಷ್ಟು ಸಲ BJPಯವರು ನಗೆಪಾಟ್ಲಿಗೀಡಾಗ್ತೀರಿ ಸರ್? ದೇಶದ ಜನಕ್ಕೆ, ರಾಜ್ಯದ ಜನಕ್ಕೆ ಒಂದು ಸ್ವಲ್ಪ ಹೇಳ್ಬಿಡಿ. ಏನಾದರೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಪಡೆದುಕೊಂಡಿದ್ದೀರಾ ನೀವು BJPಯವರು? ಇಲ್ಲ, ಅದನ್ನು ರೇವಣ್ಣವರಿಗೆ ಬಿಟ್ಟಿದ್ದೀವಿ. ಆದರೆ ಈಗ ಡೆಡ್ಲೈನ್ ರೇವಣ್ಣವ್ರಿಗೆ ಬಿಟ್ಟಿರೋದು ನಿಂಬೆ ಹಣ್ಣು, ನೀವು ಜ್ಯೋತಿಷ್ಯ ಶಾಸ್ತ್ರ ಅಲ್ಲ. ಡೆಡ್ಲೈನ್ ಕೊಟ್ಟಿರೋದು BJP ಅಲ್ಲ, ಡೆಡ್ಲೈನ್ ಕೊಟ್ಟಿರೋದು ಕಾಂಗ್ರೆಸ್ಸು. ನಿಮ್ಗೊಂದು ನೆನಪಿರಬೇಕು, ಸ್ವಾಮೀಜಿಯವರೊಬ್ಬರು ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಹಿಂದೆ ಹೋದರು ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ಟಗರು ಹಿಂದೆ ಹೋಗೋದು ಗುದ್ದೋದಕ್ಕೆ ಅಂತಕ್ಕಂಥ ಮಾತು ಹೇಳಿದರು. ಮಾರ್ಮಿಕವಾಗಿ ಅವ್ರು ಹೇಳಿದ ಮಾತನ್ನು ನೆನಪಿಸ್ತಾ ಈಗ ಡೆಡ್ಲೈನ್ BJPದಲ್ಲ, ನಾವು ಡೆಡ್ಲೈನ್ ಕೊಡಲ್ಲ. ಆಯಿತು, ನೀವು ಡೆಡ್ಲೈನ್ ಕೊಟ್ಟಿಲ್ಲ. ಒಂದು ವೇಳೆ ಸರ್ಕಾರ ಅಲ್ಗಾಡೋದಕ್ಕೆ ಅವರಿಂದಾನೇ ಶುರುವಾದರೆ BJP ಆಪರೇಷನ್ ಕಮಲ ಇನ್ನೊಂದು ಭಾಗಕ್ಕೆ ಅಣಿಯಾಗುತ್ತೆ. ಖಂಡಿತ ಆಪರೇಷನ್ ಕಮಲ ಮಾಡಲ್ಲ. ರಾಜಕೀಯ ಸ್ಥಿತ್ಯಂತರಗಳನ್ನು ಕಾದು ನೋಡ್ತೇವೆ. ಆ ರಾಜಕೀಯ ಸ್ಥಿತ್ಯಂತರಗಳ ಕಾರಣದಿಂದ ರಾಜ್ಯಕ್ಕೆ ಏನಾದ್ರು ಲಾಭ ಆಗದಿದ್ದರೆ ಆ ನಿರ್ಣಯ ತೆಗೆದುಕೊಳ್ತೀವಿ. ಮೇ 23 ಆದಮೇಲೆ ಯಾವ ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ದೀರಿ? ನಾನು ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನೇ ಯಾಕೆ ಬರಲಿ ಸರ್? ನಾನೇ ನಿಮ್ಮ ಪಾರ್ಟಿಲಿ ನೀವು ಹಾಗೇನಿಲ್ಲ. ಆಮೇಲೆ ನಿಮ್ಮ ಪಾರ್ಟಿಲಿ ಇದ್ರೂ ಕೂಡ ನಾನು ರೆಸಾರ್ಟ್ ಪಾಲಿಟಿಕ್ಸ್ನ ಮಾಡುವ ಮನುಷ್ಯನೇ ಅಲ್ಲ. ಅರೆ, ರೆಸಾರ್ಟ್ ಪಾಲಿಟಿಕ್ಸ್ನ ಆ ಕಾರಣಕ್ಕೆ ನೀವು ಮಾಡಬೇಕಾಗಿಲ್ಲ, ರೆಸ್ಟ್ಗಳಕ್ಕೋಸ್ಕರ. ಎಷ್ಟು ಸೀಟ್ಗಳನ್ನು ಗೆಲ್ಲುವ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಔಟ್ ಆಫ್ 28 ಕರ್ನಾಟಕದಲ್ಲಿ? ಇವತ್ತಿನ ವಾತಾವರಣದಲ್ಲಿ 28 ಗೆಲ್ಲೋ ವಾತಾವರಣ ಇದೆ. ಎಲ್ಲಿ ಕೇಳಿದ್ರು ಮೋದಿ 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 ಅಂತ ಹೇಳ್ತಾರೆ. ಈ ಮುಖ್ಯಮಂತ್ರಿಗಳು ಅಪ್ಸೆಟಾಗಿ ಮಾತಾಡ್ತಾರೆ. ಯಾಕೆ ಅಪ್ಸೆಟಾಗಿ ಮಾತಾಡ್ತಾರೆ? ಅವರಿಗೆ ಪಿತ್ರಾರ್ಜಿತವಾಗಿ ಬಂದಿರುವಂಥ ರಾಜಕೀಯ ಅನುಭವ ಇದೆ. ಪಾಪ ಆ ಸುಮಲತಕ್ಕನಿಗೆ ರಾಜಕೀಯ ಜ್ಞಾನವೇ ವಸ್ತು, ಆದರೆ ಅವರಿಗಿರೋ ಫೇಷನ್ಸು
ಮುಖ್ಯಮಂತ್ರಿಗಳಿಗಿಲ್ಲ. ಯಾಕೆ ಅಂದರೆ ಸೋಲಿನ ಭೀತಿ ಅವ್ರಿಗೆ ಕಾಡ್ತಾ ಇದೆ, ಅಪ್ಸೆಟ್ ಆಗಿದ್ದಾರೆ. ಯಾವುದರಲ್ಲಿ ಬಹಳ ಹೋಪ್ಫುಲ್ ಆಗಿದ್ದೀರಿ ಔಟ್ ಆಫ್ 28? ಇಲ್ಲಿ ನಿಮಗೆ ಯಾವುದಿಲ್ಲ ಅಂತ ಹೇಳಂಗೆ ಇಲ್ಲ. ನಾನು ನಿನ್ನೆ ಹಾಸನಿಂದ ಬಂದೆ. ನನ್ನಂಥವ್ನು 2 ಗಂಟೆ ಜನ ಕಾಯ್ತಾರೆ ಅಂತ ಹೇಳಿದರೆ ಟ್ರೆಂಡು. ನಾವು ರಾಮಕೃಷ್ಣ ಹೆಗಡೆಯವರು 85ರಲ್ಲಿ ಪ್ರಚಾರಕ್ಕೆ ಬಂದಾಗ 4 ಗಂಟೆ 5 ಗಂಟೆ ಕಾಯ್ದಿದ್ವಿ. ಅವ್ರ ಭಾಷಣ ಆಲ್ದೂರಲ್ಲಿ ಕೇಳಿ ಅಲ್ಲಿಂದ ಸಮಾಧಾನ ಆಗದೆ ಮೂಡಿಗೆರೆಗೆ ಹೋಗಿದ್ದೆ. ಅದು ಅವತ್ತಿನ ಕಾಲದ್ದು. ಆ ರೀತಿ ಇದ್ದಾಗ ಟ್ರೆಂಡು. ಇವತ್ತು ಜನ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರನ್ನ 2 ಗಂಟೆ ಕಾಯ್ತಾರೆ ಅಂದರೆ ಟ್ರೆಂಡ್ ಇದೆ. ಆ ಟ್ರೆಂಡು BJP ಟ್ರೆಂಡು, ಮೋದಿಯವ್ರ ಟ್ರೆಂಡು. ಜನ ಕ್ಯಾಂಡಿಡೇಟ್ನ ಹೆಚ್ಚು ಗಣನೆಗೆ ತಗೊಂಡಿಲ್ಲ. ಜಾತಿ ವಿಚಾರ ಚರ್ಚೆ ಆಗ್ತಿಲ್ಲ, ಪ್ರಾದೇಶಿಕ ವಿಚಾರ ಚರ್ಚೆ ಆಗ್ತಿಲ್ಲ. ಚರ್ಚೆ ಆಗ್ತಿರೋದು ರಾಷ್ಟ್ರೀಯ ವಿಚಾರ. ರಾಷ್ಟ್ರೀಯ ವಿಚಾರ ಚರ್ಚೆ ಆದಾಗ ಅದೊಂದು ರೀತಿ ಅಲೆಯಾಗಿ ಪರಿವರ್ತನೆ ಆಗುತ್ತೆ. ಈಗಿರೋದು ಅದೇ ಅಲೆ, ಮೋದಿ ಅಲೆ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಲೈಕ್ IT, ED, CBI ಅವುಗಳೆಲ್ಲವನ್ನು ಕೂಡ BJP ಚುನಾವಣೆ ಸಂದರ್ಭದಲ್ಲಿ ಬೇರೆ ಪಾರ್ಟಿಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದೆ ಅಂದರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಅದು ರಾಜಕೀಯ ಆರೋಪ. ಯಾರು ಭಯ ಬೀಳ್ತಾರೆ ಅಂದರೆ ಕರಪ್ಟ್ ಪ್ರಾಕ್ಟೀಸ್ನ ಯಾರು ಮಾಡ್ತಿರ್ತಾರೆ, ಕರಪ್ಟ್ ಪ್ರಾಕ್ಟೀಸಿಗೆ ಯಾರು ಸಪೋರ್ಟ್ ಮಾಡ್ತಿರ್ತಾರೆ ಅವ್ರು ಭಯ ಬೀಳ್ತಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವೊಂದು ಸಾಂವಿಧಾನಿಕ ಹುದ್ದೆಲಿದ್ದೀರಿ, ನೀವೊಂದು ಪಾರ್ಟಿ ಲೀಡ್ರು ಮಾತ್ರ ಅಲ್ಲ, ನೀವೊಂದು ರಾಜ್ಯದ ಮುಖ್ಯಮಂತ್ರಿ. ರಾಜ್ಯದ ಮುಖ್ಯಮಂತ್ರಿ IT ರೈಡ್ ಮಾಡುತ್ತೆ ನಮ್ಮ ಮಾಹಿತಿನ ಬಹಿರಂಗಪಡಿಸೋದೇ ಒಂದು ಅಪರಾಧ. ಆ ಮೂಲಕ ಏನು ಸಂದೇಶ ಕೊಟ್ರಿ? ಆ ಮೂಲಕ ಯಾರು ಕಳ್ಳರಿದ್ದಾರೆ ನೀವು ಹುಷಾರಾಗಿರಿ ಅನ್ನೋ ಸಂದೇಶ ಕೊಟ್ರಿ. ನಿಮ್ಮನ್ನು ಕಾವಲುಗಾರ ಅಂತ ಕೂರಿಸಿರೋದು, ಚೋರಿ ಮಾಡೋಕ್ಕೆ ಕೂರಿಸಿಲ್ಲ. ಆದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ಕಳ್ಳರಿಗೆ ಸಹಾಯ ಮಾಡೋ ಮನಸ್ಥಿತಿ ಇದೆ. ಅದು ಒಳ್ಳೆಯದಲ್ಲ, ಅದು ರಾಜ್ಯಕ್ಕೆ ಅಪಾಯಕಾರಿ. ಒಂದು ಪರ್ಸ್ನಲ್ ಒಪಿನಿಯನ್ ನಿಮ್ಮಿಂದ ಕೇಳಕ್ಕೆ ಬಯಸ್ತೀನಿ. ಮಂಡ್ಯದ ಸುಮಲತಾ ಅವ್ರ ಬಗ್ಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮತ್ತು ಕುಮಾರಸ್ವಾಮಿ ಅವರ ಸಹೋದರ SD ರೇವಣ್ಣ ಹಾಗೆ ಬೇರೆ ಬೇರೆ JDSನವರಾದಿಯಾಗಿ ಎಲ್ಲರೂ ಕೂಡ ಪರ್ಸ್ನಲ್ ಟಾರ್ಗೆಟ್ಸ್ಗೆ ಇಳಿತಾ ಇದ್ದಾರೆ ಮಂಡ್ಯದಲ್ಲಿ. ಸೋಲ್ತೀವಿ ಅಂತ ಖಾತ್ರಿ ಆಗುತ್ತೆ, ಆಗ ಅಪ್ಸೆಟ್ ಆಗ್ತಾರೆ. ಇಲ್ಲದೇ ಇದ್ದರೆ ನೋಡಿ, 8ಕ್ಕೆ 8 ಅಸೆಂಬ್ಲಿ ಗೆದ್ದಿರ್ತಕ್ಕಂಥ ಒಂದು ಲೋಕಸಭಾ ಕ್ಷೇತ್ರ. ಒಬ್ಬರು ಹೆಣ್ಣುಮಗಳು, ರಾಜಕೀಯ ಅನನುಭವಿ ಹೆಣ್ಣುಮಗಳಿಗೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ನವರೆಗೆ ಅಧಿಕಾರದಲ್ಲಿರ್ತಕ್ಕಂಥ ಆ ಜಿಲ್ಲೆಯಲ್ಲಿರೋ ಅಧಿಕಾರದಲ್ಲಿರ್ತಕ್ಕಂಥ ಒಂದು ಪಾರ್ಟಿ ಭಯ ಬೀಳಬಾರ್ದು. ವಾಟ್ ಡು ಯು ಎಕ್ಸ್ಪೆಕ್ಟ್ ಇನ್ ಮಂಡ್ಯ? ನನಗೆ ಭವಿಷ್ಯ ಹೇಳಕ್ಕೆ ಬರೋಲ್ಲ. ಟ್ರೆಂಡು ಸುಮಲತಾ ಪರ ಇದೆ, ಎಗೇನೆಸ್ಟ್ JDS ಇದೆ. ಅತಿಯಾಯಿತು ಅಂತ ಅನ್ಸೋಕ್ಕೆ ಶುರುವಾಗಿದೆ. ಏಕಕಾಲಕ್ಕೆ ಅವರಿಬ್ಬರು ಮೊಮ್ಮಕ್ಕಳನ್ನ ಅಭ್ಯರ್ಥಿಯಾಗಿ ಇಳಿಸಿದ್ದು ಮುತ್ಸದ್ದಿತನ ಅಲ್ಲ, ಫ್ರೋ ಡೆಮಾಕ್ರಸಿನೂ ಅಲ್ಲ, ಪ್ರಜಾಪ್ರಭುತ್ವದ ಪರನೂ ಅಲ್ಲ, ಮುತ್ಸದ್ದಿತನೂ ಅಲ್ಲ. ರಾಜಕೀಯವಾಗಿ ತೆಗೆದುಕೊಂಡ ತೀರ್ಮಾನವೂ ರಾಂಗು. ಪ್ರಜಾಪ್ರಭುತ್ವದ ಪರವಾಗಿ ಯೋಚನೆ ಮಾಡುವಂಥವರಿಗೆ ಅದು ಪಾಲಿಸಿ ದೃಷ್ಟಿಯಿಂದಲೂ ರಾಂಗು. ಚುನಾವಣೆಯನ್ನು ಗೆಲ್ಲೋದಕ್ಕೆ, ಸೀಟ್ಗಳನ್ನು ತಮ್ಮದಾಗಿಸ್ಕೊಳ್ಳೋದಕ್ಕೆ ಈ ಸರ್ಕಾರ ಬೇರೆ ಬೇರೆ ಕಾಂಟ್ರಾಕ್ಟ್ಗಳ ಮೂಲಕ ದುಡ್ಡನ್ನು ಬೇರೆ ಬೇರೆ ಥರದಲ್ಲಿ ಪಡೆದುಕೊಂಡು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ ಅನ್ನುವ ಆರೋಪ ನಿಮ್ಮಿಂದ ಬಂದಂಗಿತ್ತು. ಹೌದು, 1344 crores 5 ಜನ ಕಾಂಟ್ರಾಕ್ಟ್ಗಳಿಗೆ ಇವರು CRಗಿಂತ ಅಂದರೆ ಕಂಪ್ಲೀಷನ್ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ಇವರು ಪೇಮೆಂಟ್ ಮಾಡಿದ್ದಾರೆ. ವೈ ಡೋಂಟ್ ಯು ಫೈಟ್ ಔಟ್? ಅದು ಈಗ ನೋಡಿ 2 ಥರ. ಈಗ ಅದಕ್ಕೋಸ್ಕರನೇ ಅವ್ರನ್ನೇ ರೈಡ್ ಮಾಡಿರೋದು IT. ಅದನ್ನು ಮುಂದೆ ಫೈಟ್ ಮಾಡೋದು ಮುಂದಿರುತ್ತೆ. ಅದು ಚುನಾವಣೆ ಅಕ್ರಮ ಆಗದಂಗೆ ತಡಿಬೇಕಾಗಿರೋದು, ಎಮರ್ಜೆನ್ಸಿ ಮಾಡಬೇಕಾಗಿರೋದು ಕೆಲಸ. ಆ ಹಣ ಚುನಾವಣೆ ಅಕ್ರಮಕ್ಕೆ ಬಳಕೆ ಆಗದಂತೆ ತಡಿಬೇಕಾಗಿರೋದು ತಕ್ಷಣದ ಕೆಲಸ. ಆಮೇಲೆ ಆ ಕಾಮಗಾರಿ ಬಗ್ಗೆ ತನಿಖೆ ನಡೆಸೋದು, ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳೋದು, ಇಂಜಿನಿಯರ್ಗಳು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು 2ನೇ ಹಂತ. ಅದು ಲಾಂಗ್ ಪ್ರೊಸೆಸ್ಸು. ಅದು ಇಮ್ಮಿಡಿಯೇಟು ಎಲೆಕ್ಷನ್ ಚುನಾವಣಾ ಅಕ್ರಮಕ್ಕೆ ಅದು ಬಳಕೆ ಆಗದಂತೆ ನೋಡ್ಕೊಳ್ಬೇಕಾಗಿರೋದು ಮೊದಲ ಆದ್ಯತೆ. ಚುನಾವಣಾಧಿಕಾರಿಗಳು ಈ ಬಗ್ಗೆ ಸ್ಪೆಷಲ್ ಫೋಕಸ್ ಮಾಡಬೇಕು. ITನೂ ಕೂಡ ಆ ಹಣನ ಬ್ಲಾಕ್ ಮಾಡೋ ಕೆಲಸ ಮಾಡಬೇಕು. ಕುಮಾರಸ್ವಾಮಿ ಅವರು ಬಹಳ ಹತಾಶರಾಗಿದ್ದಾರೆ ಚುನಾವಣೆ ಗೆಲ್ಲಬೇಕು ಅನ್ನೋ ದೃಷ್ಟಿಯಲ್ಲಿ ಅಂತಂದ್ರಿ. ಯಡಿಯೂರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಪುಲ್ವಾಮಾ ಅಟ್ಯಾಕ್ ಆದಮೇಲೆ 22 ಸೀಟ್ಗಳನ್ನು ಗೆಲ್ತೀವಿ ನಾವು ಪುಲ್ವಾಮಾ ಅಟ್ಯಾಕ್ ಆಗಿರೋದ್ರಿಂದ ಅಂತಂದ್ರು. ಅದು ಹತಾಶತನ ಅಲ್ವಾ? ಒಂದೇನಂದ್ರೆ ಪುಲ್ವಾಮಾ ಅದು ನ್ಯಾಷನಲಿಸಮ್ನ ಪಾಲಿಟಿಕ್ಸ್ಗೆ ಬಳಸ್ಕೊಳ್ಳೋದಲ್ವಾ? ಪುಲ್ವಾಮಾ ಅಟ್ಯಾಕ್ನ ರಾಜಕಾರಣಕ್ಕೆ ಬಳಸೋದನ್ನ ನಾವು ಇಷ್ಟಪಡೋದಿಲ್ಲ. ನೀವು ಇಷ್ಟಪಡೋದಿಲ್ಲ, ಆದರೆ ನಿಮ್ಮ ಪಕ್ಷದ ಮುತ್ಸದ್ದಿ ರಾಜಕಾರಣಿ ರಾಜ್ಯಾಧ್ಯಕ್ಷರು ಬಳಸ್ಕೊಂಡ್ರು, ಮಾಜಿ ಮುಖ್ಯಮಂತ್ರಿಗಳು ಬಳಸ್ಕೊಂಡ್ರು. ಶ್ರೀಮತಿ ಇಂದಿರಾ ಗಾಂಧಿ ಅವರು 71ರಲ್ಲಿ ಬಾಂಗ್ಲಾ ವಿಮೋಚನೆಯ ವಾರ್ ಮಾಡಿದಾಗ ಅವರೇನು ವಾರ್ ಫೀಲ್ಡಿಗೆ ಹೋಗಿರಲಿಲ್ಲ. ನಮ್ಮ ಸೈನ್ಯನೇ ಯುದ್ಧ ಮಾಡಿದ್ದು, ಸೈನ್ಯನೇ 93,000 ಪಾಕಿಸ್ತಾನಿ ಸೈನಿಕರನ್ನು ಸೆರೆ ಹಿಡಿದಿದ್ದು, ಶ್ರೀಮತಿ ಇಂದಿರಾ ಗಾಂಧಿ ಅವರಲ್ಲ. ಆದರೆ ಅವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ದುರ್ಗೆಗೆ ಹೋಲಿಸಿದ್ರು. ಅದು ನಮ್ಮ ಮುತ್ಸದ್ದಿತನ. ಕ್ರೆಡಿಟ್ನ ಪೊಲಿಟಿಕಲ್ ಲೀಡರ್ಶಿಪ್ಗೂ ಕೊಟ್ಟರು. ಅವರೇನು ವಾರ್ ಫೀಲ್ಡಿಗೆ ಹೋಗಿ ವಾರ್ ಮಾಡಿರಲಿಲ್ಲ. ಆದರೆ ನಿರ್ಣಯ ತೆಗೆದುಕೊಂಡಿದ್ದು
ಆ ದಮ್ಮು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗಿತ್ತು. ನೀವು ಕ್ರೆಡಿಟ್ ಯಾರಿಗಾನ ಕೊಡಿ ಅಥವಾ ಕ್ರೆಡಿಟ್ ನೀವೇ ತಗೊಳ್ಳಿ, ಪ್ರಧಾನಮಂತ್ರಿ ಮೋದಿ ಅವರ ದಿಟ್ಟ ನಿರ್ಧಾರ ಅಂತಾದ್ರೂ ಹೇಳಿ, ತಕರಾರಿಲ್ಲ, ಪ್ರಶ್ನೆ ನಂದಲ್ವೇ ಇಲ್ಲ. ಐ ಅಗ್ರಿ. ಒಂದು ಪೊಲಿಟಿಕಲ್ ಸ್ಟ್ರಾಂಗ್ ವಿಲ್ ಬೇಕಾಗತ್ತೆ, ಲೀಡರ್ಶಿಪ್ ಬೇಕಾಗತ್ತೆ ಮತ್ತು ಪುಷ್ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ನಿರ್ಧಾರ ನಿಲುವುಗಳನ್ನು ತಳೆಯಬೇಕಾಗತ್ತೆ, ನೋ ಡೌಟ್. ಬಟ್ ನಾನು ಕೇಳ್ತಿರೋದು ಅದೆಲ್ಲವನ್ನು ಸೀಟ್ಗೋಸ್ಕರ ಬಳಸ್ಕೊಳ್ಳೋದು, ಪಕ್ಷದ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ದೊಡ್ಡ ಸ್ಥಾನದಲ್ಲಿರೋದು. ಖಂಡಿತವಾಗಿ ನಾವು ಅದನ್ನು ಸೀಟಿಗೋಸ್ಕರ ಬಳಸ್ಕೊಳ್ಳೋದಿಲ್ಲ, ಆ ಥರದ ಭಾವನೆಯೂ ನಮಗಿಲ್ಲ. ಆದರೆ ರಾಜಕೀಯ ನೇತೃತ್ವದ ಪಾಲೂ ಕೂಡ ಈ ರೀತಿ ಗಟ್ಟಿ ನಿರ್ಧಾರ ತಗೊಳ್ಳೋದ್ರೊಳಗೆ ಇದೆ ಅನ್ನೋದನ್ನು ಅಲ್ಲಗಳಿಬಾರ್ದು. ಹಿಂದೆ ಭಯೋತ್ಪಾದಕ ದಾಳಿ ಮುಂಬೈ ಮೇಲೆ ನಡೀತು ಸೆಪ್ಟೆಂಬರ್ 11, 2008. ನಮ್ಮ ಸೈನ್ಯಕ್ಕೆ ತಾಕತ್ತಿರಲಿಲ್ವಾ? ತಾಕತ್ತಿತ್ತು. ಪೊಲಿಟಿಕಲ್ ಲೀಡರ್ಶಿಪ್ಪಿಗೆ ದಮ್ ಇರಲಿಲ್ಲ. ಇವತ್ತು ಸೈನ್ಯಕ್ಕೆ ತಾಕತ್ತೂ ಇದೆ, ಪೊಲಿಟಿಕಲ್ ಲೀಡರ್ಶಿಪ್ಪಿಗೆ ದಮ್ಮು ಇದೆ. ಆ ಕಾರಣಕ್ಕೆ ರಾಜಕೀಯವಾಗಿ ಏನು ನೇತೃತ್ವಕ್ಕೆ ಏನು ಲಾಭ ಆಗಬೇಕು, ಲಾಭ ಆಗೇ ಆಗುತ್ತೆ, ಯಾರು ಬೇಡ ಅಂದರೂ ಆಗುತ್ತೆ. ಆದರೆ ಅದನ್ನು ಪ್ರಚಾರ ವಿಷಯವಾಗಿ ನಾವು ಮಾಡೋದಿಲ್ಲ. ಸಿ ಟಿ ರವಿ ಅವರಿಗೆ ಸಿಕ್ಕಾಪಟ್ಟೆ ಅಹಂಕಾರ ಅಂತಾರಲ್ಲ. ಅಹಂಕಾರ ಇದ್ದರೆ 4 ಸರಿ ನನ್ನ ಎಲ್ಲಿ ಗೆಲ್ಸೋರು ಜನ? ನನ್ನ ನೇರ ಸ್ವಭಾವನ ಅಹಂಕಾರ ಅಂತ ಅಂದ್ಕೊಂಡ್ರೆ ನನ್ನ ಅರ್ಥ ಮಾಡ್ಕೊಳ್ಳದೆ ಇರೋರು ಮಾತಾಡುವ ಮಾತು. ನನಗೆ ಆ ಥರದ ಪ್ರಶ್ನೆ ಇಲ್ಲ. ನಾನು ಡೌನ್ ಟು ಅರ್ತ್, ಇವತ್ತಿಗೂ ಡೌನ್ ಟು ಅರ್ತ್. ಒಬ್ಬ ಸಾಮಾನ್ಯ ಜನನೂ ಕೂಡ ನನ್ನನ್ನು ಪ್ರೀತಿಯಿಂದ ಮಾತಾಡಿಸೋ ಸಂಬಂಧ ಇಟ್ಕೊಂಡಿದ್ದೀನಿ. ಆಡೋ ಮಕ್ಕಳು ಸಿಟಿ ರವಿ ಕಂಡ್ಲ ಅಂತಾರೆ. ಅಹಂಕಾರ ಇದ್ದಿದ್ರೆ ಸಿಟಿ ರವಿ ಕಂಡ್ಲ ಅಂತ ಹೇಳಾರ? ಹಂಗೆ ಹೇಳಲ್ಲ. ಆ ಥರ ಅಹಂಕಾರ ಇದ್ದಿದ್ರೆ 4 ಸರಿ ಗೆಲ್ಲಿಸ್ತಾನೂ ಇರಲಿಲ್ಲ. ಸ್ವಭಾವ ಏನು ಅಂದರೆ ಮುಚ್ಚಿಟ್ಕೊಳ್ಳೋಕೆ ಬರೋಲ್ಲ ನನಗೆ. ಮುಚ್ಚಿಟ್ಕೊಂಡು ಬದುಕಬೇಕಾದ ಅವಶ್ಯಕತೆಯೂ ಇಲ್ಲ, ದಂಬಾಚಾರದ ರಾಜಕಾರಣದ ಅವಶ್ಯಕತೆಯೂ ಇಲ್ಲ. ನಮ್ಮದೇನಿದ್ರು ನೇರ ಐಡಿಯಾಲಜಿ ಪ್ರಶ್ನೆ ಬಂದಾಗ ಹೆಚ್ಚು ಕಠೋರವಾಗಿ ಆಗ್ತೀನಿ. ಅದು ಅಹಂಕಾರ ಅಲ್ಲ, ಅದು ಸ್ವಾಭಿಮಾನ. ಅದು ನಿಮ್ಮ ಸ್ವಾಭಿಮಾನ ಅಹಂಕಾರದ ರೀತಿಯಲ್ಲಿ ಬೇರೆ ಬೇರೆ ಪಾರ್ಟಿಗಳಿಗೆ ಬಹುಶಃ ಬಿಂಬಿತವಾಗ್ತಾ ಇದೆಯಾ ಅಂತ? ಖಂಡಿತ ಇಲ್ಲ. ನನಗೆ ನಾನು ಆ ಥರದ್ದನ್ನು ಅವ್ರ ತಪ್ಪು ತಿಳುವಳಿಕೆ ಅಕಸ್ಮಾತ್ ಹಾಗಿದ್ದರೆ ನಾನು ಅವರಿಗೆ ನಿಮ್ಮ ಮೂಲಕ ಹೇಳಕ್ಕೆ ಬಯಸ್ತೇನೆ. ನಾನು ಸ್ವಾಭಿಮಾನಿ ಹೊರತು ಅಹಂಕಾರಿ ಅಲ್ಲ. ಅಹಂಕಾರನೇ ಬೇರೆ, ಸ್ವಾಭಿಮಾನನೇ ಬೇರೆ. ಸ್ವಾಭಿಮಾನ ಇಲ್ಲದೇ ಇದ್ದರೆ ಮನುಷ್ಯನಿಗೆ ಅಸ್ತಿತ್ವಕ್ಕೆ ಬೆಲೆನೇ ಇರೋದಿಲ್ಲ. ನಾನು ಆ ರೀತಿ ಸ್ವಾಭಿಮಾನ ಇಟ್ಕೊಂಡು ಕೆಲಸ ಮಾಡೋನು, ಅಹಂಕಾರ ಇಟ್ಕೊಂಡಲ್ಲ. ಕೆಲವರು ಬಕೆಟ್ ಹಿಡಿದು ರಾಜಕಾರಣ ಮಾಡ್ತಾರೆ, ಭಾಳ ಸುಲಭದಲ್ಲಿ ಅಧಿಕಾರದ ಸ್ಥಾನಕ್ಕೆ ಏರ್ಬಿಡ್ತಾರೆ. ತಂದು ಒಂಥರ ಹೋರಾಟದ ಸ್ವಭಾವ ಇರೋದ್ರಿಂದ ಯಾವುದನ್ನೇ ವಿಷಯ ಆದರೂ ಚಾಲೆಂಜ್ ಆಗಿ ತೊಗೊಂಡು ಕಠಿಣವಾದ ದಾರಿನೇ ಹಿಡಿಯೋದು ನನ್ನ ಮುಂಚಿಂದಲೂ ಬಂದಿರುವಂಥ ನೇಚರು. ಬಳಸಿದ ದಾರಿ ಮೇಲೆ ನಂಗೆ ನಂಬಿಕೆನೂ ಇಲ್ಲ, ನಾನು ಅದು ಮಾಡೋದೂ ಇಲ್ಲ. ಆ ಥರದ ಅಧಿಕಾರ ಸಿಕ್ಕಿದ್ರೆ ನಂಗೆ ಬೇಡ. ಮೊನ್ನೆ ನೀವು ಹೈವೇಲಿ ಬರ್ತಾ ಇದ್ದಾಗ ಆದಂಥ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟ ಕುಟುಂಬಗಳನ್ನು ಮಾತನಾಡಿಸ್ತಾ ಇದ್ದೀರಾ, ಹೇಗಿದ್ದಾರೆ ಅವರು? ಖಂಡಿತವಾಗೂ ಇತ್ತೀಚೆಗೆ ಚುನಾವಣಾ ಇದರೊಳಗೆ ಮಾತಾಡಿಸಿಲ್ಲ, ಆದರೆ ಅವ್ರ ತಂದೆ ತಾಯಿಗಳನ್ನು ಮಾತಾಡಿಸಿ ನನ್ನ ಕೈಲಾದ ನೆರವು ಕೊಟ್ಟು ನನ್ನ ನಂಬರ್ ಕೊಟ್ಟು ಯಾವುದಾದ್ರು ಸಂದರ್ಭ ಬಂದರೆ ನೀವು ಸಂಪರ್ಕ ಮಾಡಿ ಅಂತ ಹೇಳಿ ನಾನು ಬಂದಿದ್ದೀನಿ. ಚುನಾವಣೆ ಮುಗಿದ ಮೇಲೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಅವ್ರಿಗೆ ಹೇಳಿ ಬಂದಿದ್ದೀನಿ. ಡ್ಯೂ ಯು ರಿಪೆಂಟ್ ಫಾರ್ ವಾಟ್ ಹ್ಯಾಪನ್ಡ್? ಪಶ್ಚಾತ್ತಾಪ ಇದೆಯಾ ನಿಮಗೆ? ಇಲ್ಲ, ನನಗೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಆಕ್ಸಿಡೆಂಟ್, ಅದು ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟ್, ಮರ್ಡರ್ ಅಲ್ಲ. ಆಕ್ಸಿಡೆಂಟಿಗೂ ಮರ್ಡರಿಗೂ ಭಾಳ ವ್ಯತ್ಯಾಸ ಇದೆ. ಮತ್ತು ಡ್ರೈವಿಂಗ್ ನಾನು ಮಾಡ್ತಿದ್ದವನಲ್ಲ. ನಾನಿದ್ದ ಕಾರಣಕ್ಕೆ ಇಡೀ ದಿನ ಸುದ್ದಿ ಆಯಿತು. ಅಕಸ್ಮಾತ್ ನಾನು ಆ ಕಾರಲ್ಲಿ ಕೂರದೇ ಇದ್ದಿದ್ದರೆ, ನಾನು ಆ ಕಾರ್ನಲ್ಲಿ ಆಕ್ಸಿಡೆಂಟ್ ಆದ ಕಾರಲ್ಲಿ ಇಲ್ಲದೇ ಇದ್ದಿದ್ದರೆ ಅದು ಸಿಂಗಲ್ ಕಾಲಮ್ ನ್ಯೂಸೂ ಅಲ್ಲ. ಕೆಲವು ನಾವಿದ್ದ ಕಾರಣಕ್ಕೆ ಅದನ್ನ ಭಾಳ ವೈಭವೀಕರಿಸಿ ತೋರಿಸುವಂಥ ಕೆಲಸ ಮಾಡಿದ್ರು. ಆದರೆ ನನಗೂ ಅದಕ್ಕೂ ಏನು ಸಂಬಂಧ ಇದೆ? ನಾನು ಕಣ್ಮುಚ್ಚಿ ನಿದ್ದೆ ಮಾಡ್ತಿದ್ದೆ, ಕೂತಿದ್ದೀನಿ, ನೀವು ಇಂಟರ್ವ್ಯೂ ಮಾಡ್ತಾಯಿದ್ದೀರಿ. ನಾನೇ ಸತ್ತೋಗಿದ್ರೆ ನೀವೆಲ್ಲಿ ಇಂಟರ್ವ್ಯೂ ಮಾಡ್ತಿದ್ರಿ? ಆಗ ಬೇರೆ ರೀತಿ ತೋರಿಸ್ತಾ ಇದ್ರಿ. ನೀವು ಅಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ರಿ ಅನ್ನುವ ಒಂದು ಅನುಮಾನದ ದೃಷ್ಟಿಯಿಂದ ಆ ಸುದ್ದಿ ಇನ್ನೂ ದೊಡ್ಡ ಮಟ್ಟದಲ್ಲಾಯಿತು. ಆಮೇಲೆ ನೀವು ಅದಕ್ಕೆ ಸ್ಪಷ್ಟೀಕರಣ ಕೊಟ್ರಿ ಅಂಡ್ ಯು ಸೆಡ್ ಯು ಆರ್ ನಾಟ್. ಈಗಲೂ ಹೇಳ್ತೀನಿ, ಟೆಕ್ನಾಲಜಿ ಅಡ್ವಾನ್ಸ್ ಇದೆ. 3 ಟೋಲ್ ಗೇಟ್ ಸಿಗ್ತವೆ. ಟೋಲ್ ಗೇಟ್ನಲ್ಲಿ CCTV ಹಾಕಿರ್ತಾರೆ. ಪ್ರತಿ ಗಾಡಿ ಪಾಸ್ ಆಗಬೇಕಾದ್ರೂ ಕೂಡ CCTV ಯಾರು ಡ್ರೈವ್ ಮಾಡ್ತಿದ್ದ ಅಂತ ಹೇಳ್ತವೆ. ಆರೋಪ ಮಾಡೋದಕ್ಕಿಂತ ಮುಂಚೆ ಮಾಡ್ತಿದ್ನ ಇಲ್ವ ಅಂತ ನೋಡಬೇಕಲ್ಲ. ಒಂದು ವೇಳೆ ನಾನೇ ಡ್ರೈವರ್ ಆಗಿದ್ರು ಮಾಡ್ರ ಅಲ್ವಲ್ಲ, ಅದು ಆಕ್ಸಿಡೆಂಟ್ ಅಲ್ಲ. ಈಗ ಎಷ್ಟೋ ಆಕ್ಸಿಡೆಂಟ್ಗಳಾಗ್ತವೆ. ಆಕ್ಸಿಡೆಂಟು ಆದರೆ ಆ ಕುಟುಂಬಕ್ಕೆ ಆ ಕಳ್ಕೊಂಡವ್ರ ದುಃಖವನ್ನು ನಾವು ಮಾತಿನಲ್ಲಿ ಸಮಾಧಾನ ಮಾಡೋಕ್ಕಾಗಲ್ಲ. ಆದರೆ ಮರ್ಡ್ರು ಅನ್ನೋ ರೀತಿ ಬಿಂಬಿಸಿದ ನನಗೂ ನೋವು ತಂದಿದೆ. ಮರ್ಡ್ರು ಅಂತ ನಾವು ಯಾರು ಬಿಂಬಿಸೋ ಪ್ರಯತ್ನ ಮಾಡಿಲ್ಲ. ನನ್ನ ಕನ್ಸರ್ನ್ ಏನು ಅಂತಂದರೆ, ಮೇ ಬಿ ಇಟ್ ಇಸ್ ಅನ್ ಆಕ್ಸಿಡೆಂಟ್, ಬಟ್ ಪ್ರಾಣನೇ, ಜೀವನೇ. ಖಂಡಿತವಾಗಿ ಪ್ರಾಣ ಗೌಣ ಅಲ್ವೇ ಅಲ್ಲ ಇವತ್ತು. ಖಂಡಿತ ಅಲ್ಲ. ಕೇರ್ಲೆಸ್ನೆಸ್ ಅಲ್ವೇ ಅಲ್ಲ. ಖಂಡಿತ ಅಲ್ಲ. ಅದಕ್ಕೋಸ್ಕರನೇ ನಾನು ಆಂಬುಲೆನ್ಸಿಗೆ ಗಾಯಾಳುಗಳನ್ನು ಶಿಫ್ಟ್ ಮಾಡಿ ಡೆಡ್ ಬಾಡಿಯನ್ನು ಪೊಲೀಸ್ ವೆಹಿಕಲ್ನಲ್ಲಿ ಹಾಕಿ ಕಳಿಸಿದ ನಂತರನೇ ನಾನು ಅನುಮತಿ ಪಡೆದು ಬಂದಿದ್ದೀನಿ. ಅದು ಸಾಕಷ್ಟು ಚರ್ಚೆನೂ ಆಗಿದೆ.
ಅದಂತರ ಕುಟುಂಬಸ್ಥರನ್ನು ಭೇಟಿನೂ ಆಗಿದ್ದೀನಿ, ಕೈಲಾದ ನೆರವನ್ನು ಕೊಟ್ಟಿದ್ದೀನಿ. ಕೇಸ್ ನಡೀತಾ ಇದೆ. ಅವ್ರ ಕೇಸ್ನ ಅದ್ರ ಮುಂದುವರಿಸ್ತಾರೆ. ಅದಕ್ಕೆ ಕೋರ್ಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ. ಒಂದಿಷ್ಟು ಜನರ ಹೆಸರುಗಳನ್ನು ಹೇಳ್ತೀನಿ. ನಿಮ್ಮ ಸ್ಪಷ್ಟವಾದ ಅಭಿಪ್ರಾಯ ಇನ್ ಒನ್ ವರ್ಡ್, ಇಫ್ ಪಾಸಿಬಲ್ ನೀವು ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇಲ್ಲ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಅಂತಂದರೆ ನೀವು ಜಸ್ಟ್ ಪಾಸ್ ಅಂತ ಅನ್ಬೋದು. ಎಸ್. ರಾಹುಲ್ ಗಾಂಧಿ, DNA ಬಿಟ್ಟರೆ ಬೇರೆ ಏನೂ ಇಲ್ಲ. ಸೋನಿಯಾ ಗಾಂಧಿ ಯಾವತ್ತೂ ನಮ್ಮವರಾಗಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ನಮ್ಮವರೇ. ಮುತ್ಸದ್ದಿತನ ಅದು ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಬಾರ್ದಿತ್ತು. ಸಿದ್ದರಾಮಯ್ಯನವರು ನೇರ ಮನುಷ್ಯ, ಕೃತ್ರಿಮತೆ ಇಲ್ಲ. ಕೆಲವು ಮೆಚ್ಚುಗೆ ಆಗುತ್ತೆ, ಕೆಲವು ಇಷ್ಟ ಆಗಲ್ಲ. HD ಕುಮಾರಸ್ವಾಮಿಯವರು ಒಂದು DNA ಪ್ರಾಡಕ್ಟೇ. CS ಪುಟ್ಟರಾಜು ವ್ಯಕ್ತಿಗತ ಸ್ನೇಹ ಇದೆ. GT ದೇವೇಗೌಡರು ಮುಕ್ತ ಮನುಷ್ಯನ ಒಬ್ಬ ವ್ಯಕ್ತಿ, ಒಳಗೇನು ಮುಚ್ಚಿಟ್ಕೊಳ್ಳಲ್ಲ ಅಂತಾನೆ ನರೇಂದ್ರ ಮೋದಿ ಅವರಿಗೆ ಬಹುಶಃ ಬಹುಮತ ಸಿಗಬಹುದು ಅಂತ ಇಲ್ಲ. ಭಾಳ ಜನ ನಿಮಗೆ ಗೊತ್ತಿಲ್ಲ, ಖಾಸಗಿನೆಲ್ಲ ಕೇಳಿದ್ರೆ ಭಾಳ ಜನ MLAಗಳು ಕಾಂಗ್ರೆಸ್ನವರು JDSನವರು ಇದನ್ನೇ ಹೇಳ್ತಾರೆ. ಭಾಳ ಜನ ಹಿಂಗೆ ಹೇಳ್ತಾರೆ, ಮೋದಿ ಬರಬೇಕ್ರಿ ಅಂತ. ಅವರೇ ಹೇಳ್ತಾರೆ, ನಾನು ನನ್ನ ಪಾರ್ಟಿಗೆ ಓಟ್ ಹಾಕ್ತೀನಿ ಅಂದು ನನ್ನ ಹೆಂಡತಿ ಮಕ್ಕಳನ್ನೇ BJPಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಮಾರಾಯ ಅದೇನು ಮಾಡಿದಾನೆ ಮಾರಾಯ ಮೋದಿ ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ. ಅದೇನು ಮಾಡಿದಾನೆ ನಿಮ್ಮ ಮೋದಿ ಅಂತ ಕೇಳ್ತಾರೆ. ಡಾಕ್ಟರ್ G ಪರಮೇಶ್ವರ್ ಒಳ್ಳೆ ಮನುಷ್ಯ. UT ಖಾದರ್ ಒಳ್ಳೆ ಸ್ನೇಹಿತ. ಯಾರ ಮೇಲೆ ನಿಮಗೆ ಐಡಿಯಾಲಜಿಕಲಿ ಭಾಳ ದೊಡ್ಡ ಸಮಸ್ಯೆ, ಇವ್ರ ಐಡಿಯಾಲಜಿಯಿಂದ ನನಗೆ ಏನೇನೋ ಸಮಸ್ಯೆಗಳಾಗ್ತವೆ ಅಥವಾ ಸರಿಗಿಲ್ಲ ಇವ್ರ ಐಡಿಯಾಲಜಿ ಅಂತ ಅನ್ಸೋದು ಯಾರ ಬಗ್ಗೆ? ಇಲ್ಲ, ನನಗೆ ಐಡಿಯಾಲಜಿನ ವಿರೋಧ ಮಾಡ್ತೀನಿ, ವ್ಯಕ್ತಿನಲ್ಲ. ಐಡಿಯಾಲಜಿ ಕಾಂಗ್ರೆಸ್ ಪಾರ್ಟಿ ಐಡಿಯಾಲಜಿ, JDS ಪಾರ್ಟಿ ಐಡಿಯಾಲಜಿ, ದೇಶಕ್ಕೆ ಒಳ್ಳೇದು ಮಾಡೋ ಐಡಿಯಾಲಜಿ ಅಲ್ಲ. ಹಾಗಾಗಿ ನಾನು ಎರಡೂ ಪಾರ್ಟಿ ಐಡಿಯಾಲಜಿನೂ ಒಪ್ಪಲ್ಲ. ಅಲ್ಲಿರೋ ವ್ಯಕ್ತಿಗಳನ್ನು ನಾನು ದ್ವೇಷ ಮಾಡೋದಿಲ್ಲ. ವ್ಯಕ್ತಿ ದ್ವೇಷ ನನಗೆ ಯಾವತ್ತೂ ಇಲ್ಲ. ವಿಚಾರದ ವಿರೋಧ ಇದೆ, ವಿಚಾರದ ದ್ವೇಷನೂ ಇಲ್ಲ, ವಿಚಾರದ ವಿರೋಧ ಇದೆ. ವ್ಯಕ್ತಿ ದ್ವೇಷ ಯಾವತ್ತೂ ಇಲ್ಲ. 543ರಲ್ಲಿ BJP ಎಷ್ಟು ತಗೊಳ್ಬೋದು? 300+ ಗೆಲ್ಲಬೇಕು ಈ ಸರಿ. NDA 350+. ಮಹಾಗಠಬಂಧನದ ಗಟ್ಟಿತನ ಇಲ್ಲವೇ ಇಲ್ಲ ಅನ್ಸುತ್ತಾ ನಿಮಗೆ? ಎಲ್ಲಿದೆ ಮಹಾಗಠಬಂಧನ್? ಯಾವ ರಾಜ್ಯದಲ್ಲಿದೆ ಹೇಳಿ? ನೀವೇ ಉದಾಹರಣೆ ಕೊಡಿ. ಯಾವ ರಾಜ್ಯದಲ್ಲಿ? ಬಿಹಾರದಲ್ಲಿ ಒಂದು ಅವರ ಹೊಂದಾಣಿಕೆ ಬಿಟ್ಟರೆ UP ನಲ್ಲಿಲ್ಲ, ಪಶ್ಚಿಮ ಬಂಗಾಳದಲ್ಲಿಲ್ಲ, ಆಂಧ್ರದಲ್ಲಿಲ್ಲ, ಕೇರಳದಲ್ಲಿಲ್ಲ, ಕರ್ನಾಟಕದಲ್ಲಿ ಇದ್ರೂ ಇಲ್ದಂಗಾಗಿದೆ. ವಾಟ್ಸ್ ಯುವರ್ ಲಾಸ್ಟ್ ಟೇಕ್, ವಾಟ್ಸ್ ಯುವರ್ ಲಾಸ್ಟ್ ವರ್ಡ್ಸ್ ಟು ದಿ ವೀವರ್ಸ್? ನಾನು ಆರಂಭ ಮಾಡಿದ್ದೇನೆ, ಕೊನೆಗೂ ಹೇಳಲಿಕ್ಕೆ ಬಯಸ್ತೇನೆ, ದೇಶ ಗೆಲ್ಲಬೇಕು. ದೇಶ ಗೆಲ್ಲೋದಕ್ಕೆ ಈಗಿರುವಂಥ ಸಂದರ್ಭದಲ್ಲಿ, ಸದಾಕಾಲಕ್ಕೆ ನಾನು ಹೇಳೋದಿಲ್ಲ, ಈಗಿರೋ ಸಂದರ್ಭಕ್ಕೆ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು. ಅದಕ್ಕಾಗಿ ಮೋದಿಯವ್ರನ್ನ ಮಂತ್ರಿ ಮಾಡೋ ದೃಷ್ಟಿಯಿಂದ ಕಾಂಗ್ರೆಸ್ಸು JDS ಅನ್ನೋದನ್ನು ಮರೆತು BJPಗೆ ಓಟ್ ಹಾಕಿ ಅಂತ ವಿನಂತಿ ಮಾಡ್ತೇನೆ. ಥ್ಯಾಂಕ್ ಯು CT ರವಿ ಅವರೇ, ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಇದು CT ರವಿ ಅವರ ನೇರವಾದಂಥ ಮಾತುಗಳು. ದೇಶ ಗೆಲ್ಲಬೇಕು ಅಂತಂದರೆ BJP ಗೆಲ್ಲಬೇಕು ಅಂತಿದ್ದಾರೆ CT ರವಿ. ಕಾದು ನೋಡೋಣ ಏನಾಗುತ್ತೆ, ಯಾರು ಗೆಲ್ತಾರೆ, ಯಾರು ಸೋಲಿನ ಪ್ರಪಾತಕ್ಕೆ ಮುಳುಗ್ತಾರೆ. ದ ಟೈಮ್ ವಿಲ್ ಆನ್ಸರ್. ಕಾಲ ಅದಕ್ಕೆ ಉತ್ತರ ಕೊಡುತ್ತೆ. ಪವರ್ TV, ಇದು ನಿಮ್ಮ ಶಕ್ತಿ.